ಬದಲಾವಣೆಯತ್ತ ಮಂಡ್ಯ. ನವ ಮಂಡ್ಯ ನಿರ್ಮಾಣದ ಕನಸು ಹೊತ್ತ ಶಾಸಕರಿಂದ ಮತ್ತೊಂದು ಹೆಜ್ಜೆ. ಹೊಳಲು ಸರ್ಕಲ್ ವೃತ್ತಕ್ಕೆ ಹೈಟೆಕ್ ಸ್ಪರ್ಶ. ಪೇಟೆ ಬೀದಿ ರಸ್ತೆಗೆ ಡಾಂಬರೀಕರಣ. ಕರ್ನಾಟಕ ಸರ್ಕಾರದ ಎಸ್ಎಫ್ಸಿ ಅನುದಾನದಲ್ಲಿ ಮಂಡ್ಯ ನಗರಸಭಾ ವ್ಯಾಪ್ತಿಯ 9 ಕೋಟಿ ವೆಚ್ಚದ ಹೊಳಲು ವೃತ್ತದಿಂದ ಕಾಮನ್ ವೃತ್ತದವರೆಗೆ ಮುಖ್ಯ ರಸ್ತೆಯ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಗಿರವರು ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂವಿ, ಉಪಾಧ್ಯಕ್ಷರಾದ ಅರುಣ್ ಕುಮಾರ್, ಮೂಡ ಅಧ್ಯಕ್ಷರಾದ ನಹೀಂ, ನಗರಸಭೆ ಮಾಜಿ ಅಧ್ಯಕ್ಷರಾದ ಎಚ್.ಎಸ್. ಮಂಜು, ಕಾಂಗ್ರೆಸ್ ಮುಖಂಡರಾದ ಟೆಕ್ನಿಕ್ ಮಂಜು, ಪ್ರಸನ್ನ, ನಗರಸಭೆ ಸದಸ್ಯರುಗಳು ಸೇರಿದಂತೆ ಇತರರು ಹಾಜರಿದ್ದರು. ಅನುದಾನದ ಎರಡನೇ ಪ್ಯಾಕೇಜ್ 4.5 ಕೋಟಿಯಲ್ಲಿ ವಿವಿಧ ರಸ್ತೆಗಳು ಮತ್ತು ಅದಕ್ಕಿಂತ ಹೆಚ್ಚಾಗಿ ಭಾಳ ಪ್ರಮುಖವಾದ ನಗರದ ಪ್ರಮುಖ ಒಂದು ವೃತ್ತ ಅಂತ ಹೇಳಿದ್ರೆ ಹೊಳಲು ಸರ್ಕಲ್. ಈ ವೃತ್ತವನ್ನು ಹೈಟೆಕ್ ವೃತ್ತವನ್ನಾಗಿ ನಾವು ಅಭಿವೃದ್ಧಿಪಡಿಸ್ತಾ ಇದ್ದೀವಿ. ಕಾಬೂಲ್ ಸ್ಟೋನ್ ಮತ್ತು ಇನ್ನಿತರ ಸ್ಟೋನ್ಗಳನ್ನು ಉಪಯೋಗಿಸಿ ಇದು ಭಾಳ ವರ್ಷ ಬಾಳಕೆ ಬರಬೇಕು. ಆ ರೀತಿಯಲ್ಲಿ ನಾವು ಹೊಳಲು ಸರ್ಕಲನ್ನು ಅಭಿವೃದ್ಧಿಪಡಿಸ್ತಾ ಇದ್ವಿ. ಮತ್ತು ಕಾಮನ್ ಸರ್ಕಲ್ವರೆಗೂ ಪೇಟೆ ಬೀದಿಯ ರಸ್ತೆಯನ್ನು ಡಾಂಬರೀಕರಣ ಮಾಡುವಂಥದ್ದಕ್ಕೆ ಭೂಮಿ ಪೂಜೆ ಮಾಡಿದ್ವಿ. ಇದರ ಜೊತೆಗೆ ವಿವಿಧ ವಾರ್ಡ್ಗಳಲ್ಲೂ ಕೂಡ ಹಲವಾರು ರಸ್ತೆಗಳು ಮತ್ತು ಚರಂಡಿ ಮತ್ತು ಪಾದಚಾರಿ ವ್ಯವಸ್ಥೆಗಳನ್ನು ಪಾರ್ಕ್ ಅಭಿವೃದ್ಧಿಯನ್ನು ಇವತ್ತು ಈ ಭಾಗದ ಎಲ್ಲ ವಾರ್ಡ್ಗಳ ಅಭಿವೃದ್ಧಿಗೆ 4.5 ಕೋಟಿಯನ್ನು ಮೀಸಲಿಟ್ಟು ಅದರ ಭೂಮಿ ಪೂಜೆಯನ್ನು ನಾನು, ನಗರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಗೌರವಾನ್ವಿತ ಎಲ್ಲ ಕೌನ್ಸಿಲರ್ಗಳು, ಹಿರಿಯ ಮುಖಂಡರುಗಳು, ಡಿಪ್ಯೂಟೆಡ್ ಕ್ಯಾಂಡಿಡೇಟ್ಗಳು ಎಲ್ಲ ಸೇರಿ ಮಾಡಿದ್ವಿ. ಕಳೆದ ಬಾರಿನೂ ಇದೆ.